ಪವಿತ್ರ ಅಂಜನಾದ್ರಿ ಬೆಟ್ಟದಲ್ಲಿ ಮತ್ತೆ ಪೂಜಾ ವಿಚಾರವಾಗಿ ವಿವಾದ ಎದ್ದಿದೆ. ಪ್ರಮುಖವಾಗಿ ದರ್ಶನಾರ್ಥಿಗಳಿಗೆ ದೈವಿಕ ಅನುಭವ ನೀಡಬೇಕಾದ ಸ್ಥಳದಲ್ಲಿ ಆಡಳಿತ ಮತ್ತು ಧಾರ್ಮಿಕ ವ್ಯಕ್ತಿಗಳ ಮಧ್ಯೆ ಗಂಭೀರ ಸಂಘರ್ಷ ನಡೀತಾ ಇದೆ. ಒಂದು ಡೀಟೇಲ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಪವಿತ್ರ ಅಂಜನಾದ್ರಿಯಲ್ಲಿ ಪೂಜಾ ವಿವಾದ, ಆಡಳಿತ ಮತ್ತು ಧಾರ್ಮಿಕ ವ್ಯಕ್ತಿಗಳ ಮಧ್ಯೆ ಸಂಘರ್ಷ. ಧಾರ್ಮಿಕ ದತ್ತಿ ಇಲಾಖೆ ಸಿಇಒ ವಿರುದ್ಧ ಅರ್ಚಕರ ದೂರು. ಹೌದು, ಇದು ಹನುಮ ಹುಟ್ಟಿದ ನಾಡು ಎಂದೇ ಪ್ರಖ್ಯಾತಿ ಹೊಂದಿದ ಸ್ಥಳ. ಇಂತಹ ನಾಡಿನಲ್ಲಿ ಹನುಮನಿಗೆ ಪೂಜೆ ಸಲ್ಲಿಸೋ ವಿಚಾರಕ್ಕೆ ಪದೇ ಪದೇ ಗೊಂದಲ ಸೃಷ್ಟಿಯಾಗ್ತಿದೆ. ಅಂಜನಾದ್ರಿಯಲ್ಲಿ ನಿನ್ನೆ ಕೂಡ ಮತ್ತೆ ಪೂಜಾ ವಿವಾದ ಮುನ್ನೆಲೆಗೆ ಬಂದಿದೆ. ಅಂಜನಾದ್ರಿ ಬೆಟ್ಟಕ್ಕೆ ಕೊಪ್ಪಳದ ನೂತನ ಜಿಲ್ಲಾಧಿಕಾರಿ ಸುರೇಶ್ ಇಟ್ನಾಳ ಭೇಟಿ ನೀಡಿದ್ರು. ಈ ಸಂದರ್ಭದಲ್ಲಿ ಧಾರ್ಮಿಕ ದತ್ತಿ ಇಲಾಖೆ ಅಧಿಕಾರಿ ಪ್ರಕಾಶ್ ರಾವ್ ದೇವಸ್ಥಾನ ಮೂಲ ಅರ್ಚಕ ವಿದ್ಯಾದಾಸ ಬಾಬಾರನ್ನ ಪಕ್ಕಕ್ಕೆ ಸರಿಸಿ ಇನ್ನೊಬ್ಬ ಅರ್ಚಕನಿಗೆ ಪೂಜೆ ಮಾಡುವಂತೆ ತಿಳಿಸಿದ್ದಾರೆ. ಇದನ್ನು ಖಂಡಿಸಿದ ವಿದ್ಯಾದಾಸ ಬಾಬಾ ಮೊಬೈಲ್ನಲ್ಲಿ ವಿಡಿಯೋ ಚಿತ್ರೀಕರಿಸಿದ್ದಾರೆ. ಹೊಸದಾಗಿ ಬಂದಿರುವ ಜಿಲ್ಲಾಧಿಕಾರಿಗಳು ವಿದ್ಯಾದಾಸ ಬಾಬಾರಿಗೆ ಇಲ್ಲಿ ವಿಡಿಯೋ ಮಾಡುವ ಹಾಗಿಲ್ಲ ಎಂದು ಸೂಚಿಸಿದ್ದಾರೆ. ತದನಂತರ ವಾಸ್ತವ ಪರಿಸ್ಥಿತಿಯನ್ನ ಡಿಸಿ ಅವರಿಗೆ ತಿಳಿಸಿ ಈ ವಿಡಿಯೋ ಚಿತ್ರೀಕರಿಸಿದ್ದು ದೇವಸ್ಥಾನದಲ್ಲಿ ಕೆಲ ಹೊತ್ತು ಗೊಂದಲದ ವಾತಾವರಣ ಉಂಟು ಮಾಡಿತ್ತು. डीसी जबरदस्ती बिहारे पुजारी को गर्भगृह में न्यू होग वीडियो आज न्यू संकल्प मार न्यू पूजा मारो आमेले हेरता जो मेला डोर क्लोज मारी हेरता जो पब्लिक यार ಬರ್ತಾ ಯಾರ್ ಮಂಗಳಾಟ ಬೇಡ ತೀರತ್ ಕೋಡ್ ಬೇಡ ನಾನು ಎಷ್ಟೇ ಕಂಟೆಂಪ್ಟ್ ಹಾಕಾ ಲೆಟರ್ ಹಾಕಾ ಚೀಫ್ ಸೆಕ್ರೆಟರಿ को लेटर ಹಾಕಾ ಗವರ್ನರ್ को लेटर ಹಾಕಾ ಆಮೇಲೆ ಕೋರ್ಟ್ ಮ್ಯಾಟರ್ ಆಯ್ತು ಕೋರ್ಟ್ ಮೇ ಹೋಗ್ತಾ. ಇನ್ನೊಂದೆಡೆ ಪೂಜಾ ಸೇವೆ ಸಲ್ಲಿಸುತ್ತಿದ್ದ ವಿದ್ಯಾದಾಸ ಬಾಬಾರನ್ನ ನಿರ್ಬಂಧಿಸಿದ ಘಟನೆ ಭಕ್ತ ಸಮೂಹದಲ್ಲಿ ಅಸಮಾಧಾನ ಮೂಡಿಸಿದೆ. ವಿಶೇಷವಾಗಿ ಸುಪ್ರೀಂ ಕೋರ್ಟ್ ಆದೇಶದಂತೆ ಬೆಳಕಿನಲ್ಲಿ ಆಂಜನೇಯನ ಪೂಜೆಯನ್ನು ವಿದ್ಯಾದಾಸ ಬಾಬಾ ನಿರಂತರವಾಗಿ ಮಾಡುತ್ತಿದ್ದಾರೆ. ಆದರೆ ಸದ್ಯ ದೇವಸ್ಥಾನದಲ್ಲಿ ಧಾರ್ಮಿಕ ದತ್ತಿ ಇಲಾಖೆ ನೇಮಕ ಮಾಡಿದ ಅರ್ಚಕರನ್ನ ಕರೆತಂದು ತುರ್ತು ಪೂಜೆ ನಡೆಸಲಾಗಿದೆ. ಇಷ್ಟಕ್ಕೆ ಸುಮ್ಮನಿರದ ದೇವಸ್ಥಾನದ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರಕಾಶ್ ರಾವ್ ವಿರುದ್ಧ ಅರ್ಚಕ ವಿದ್ಯಾದಾಸ ಬಾಬಾ ರಾಜ್ಯದ ಮುಖ್ಯ ಕಾರ್ಯದರ್ಶಿಗೆ ದೂರು ಸಲ್ಲಿಸಿದ್ದಾರೆ. ಈ ಕ್ರಮವನ್ನು ಕೆಲವು ಭಕ್ತರು ಹಾಗೂ ಬಾಬಾ ಬೆಂಬಲಿಗರು ತೀವ್ರವಾಗಿ ವಿರೋಧಿಸಿದ್ದಾರೆ. ಒಟ್ಟಾರೆ ಈ ಎಲ್ಲ ಗೊಂದಲದ ಮಧ್ಯೆ ಪವಿತ್ರತೆ ಕಾಪಾಡಬೇಕಾದ ದೇವಸ್ಥಾನ ಆಡಳಿತ ವೈಫಲ್ಯದ ಕೇಂದ್ರವಾಗುತ್ತಿದೆಯೇ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಇನ್ನು ಭಕ್ತರ ನಂಬಿಕೆಗೆ ಧಕ್ಕೆ ತರುವ ಈ ಬೆಳವಣಿಗೆಯ ಕುರಿತು ಅಧಿಕಾರಿಗಳು, ಧಾರ್ಮಿಕ ಸಂಸ್ಥೆಗಳು ಹಾಗೂ ಭಕ್ತರು ಒಟ್ಟಿಗೆ ಕುಳಿತು ಶಾಂತಿಯುತ ಪರಿಹಾರ ಕಂಡುಕೊಳ್ಳಬೇಕಾಗಿದೆ. ಮುಖಂಡ ಕತ್ತಿ, ಪಬ್ಲಿಕ್ ಟಿವಿ, ಕೊಪ್ಪಳ.